ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 9/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ವಿಕರ್ಮದ ಶಿಕ್ಷೆಯಿಂದ ಮುಕ್ತ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ಈ ಅಂತಿಮ ಜನ್ಮದಲ್ಲಿ ಎಲ್ಲಾ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಪಾವನರಾಗಬೇಕು. ಇಂದಿನ ಪ್ರಶ್ನೆಯಾಗಿದೆ, ಮೋಸಗಾರ ಆದಂತಹ ಮಾಯೆ ಯಾವೊಂದು ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡಿಸಲು ಪ್ರಯತ್ನ ಪಡುತ್ತದೆ? ಉತ್ತರ, ನಾವು ಯಾವ ದೇಹದಾರಿಗಳ ಜೊತೆಗೂ ಮನಸ್ಸನ್ನು ಜೋಡಣೆ ಮಾಡುವುದಿಲ್ಲ ಎಂದು ನೀವು ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಆತ್ಮ ಹೇಳುತ್ತದೆ, ನಾನು ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತೇನೆ, ನಾನೀಗ ಸ್ವಯಂನ ದೇಹವನ್ನೂ ಕೂಡ ನೆನಪು ಮಾಡುವುದಿಲ್ಲ ಎಂದು ಆತ್ಮ ಹೇಳುತ್ತದೆ. ಪರಮಾತ್ಮ ತಂದೆ ದೇಹ ಸಹಿತವಾಗಿ ಎಲ್ಲಾ ಮಾತಿನ ಸನ್ಯಾಸವನ್ನು ಮಾಡಿಸುತ್ತಾರೆ. ಅಂದರೆ ಪರಮಾತ್ಮ ತಂದೆ ದೇಹ ಸಹಿತವಾಗಿ ಎಲ್ಲಾ ವಸ್ತುಗಳ ಸನ್ಯಾಸವನ್ನು ಮಾಡಿಸುತ್ತಾರೆ. ಆದರೆ ಮಾಯೆ ಈ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡಿಸುತ್ತದೆ. ದೇಹದ ಬಗ್ಗೆ ಆಸಕ್ತಿ ಉತ್ಪನ್ನ ಆಗುತ್ತದೆ. ಯಾರು ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೋ ಅವರು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಇಂದಿನ ಗೀತೆಯಾಗಿದೆ, ನೀವೇ ಮಾತಾ ಆಗಿದ್ದೀರಾ, ನೀವೇ ಪಿತಾ ಆಗಿದ್ದೀರಾ. ಓಂ ಶಾಂತಿ. ಸರ್ವಶ್ರೇಷ್ಠ ಭಗವಂತ ತಂದೆಗೆ ಮಹಿಮೆಯನ್ನೂ ಕೂಡ ಮಾಡಿದ್ದಾರೆ. ಪುನಃ ಸರ್ವಶ್ರೇಷ್ಠ ಭಗವಂತ ತಂದೆಗೆ ನಿಂದನೆಯನ್ನೂ ಕೂಡ ಮಾಡಿದ್ದಾರೆ. ಈಗ ಸರ್ವಶ್ರೇಷ್ಠ ಆದಂತಹ ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ. ಪುನಃ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ರಾವಣ ತನ್ನ ಶ್ರೇಷ್ಠತೆಯನ್ನು ತೋರಿಸುತ್ತಾನೆ. ಭಕ್ತಿ ಮಾರ್ಗದಲ್ಲಿ ಭಕ್ತಿಯ ರಾಜ್ಯ ಇದೆ. ಆದ್ದರಿಂದ ಈ ಭಕ್ತಿ ಮಾರ್ಗದ ರಾಜ್ಯಕ್ಕೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ. ಸತ್ಯುಗ ರಾಮರಾಜ್ಯ ಆಗಿದೆ. ಈ ಕಲಿಯುಗ ರಾವಣ ರಾಜ್ಯ ಆಗಿದೆ. ರಾಮ ಮತ್ತು ರಾವಣನ ಹೋಲಿಕೆಯನ್ನು ಮಾಡಲಾಗುತ್ತದೆ. ಅಂದರೆ ರಾಮನಿಗೂ ಮತ್ತು ರಾವಣನಿಗೂ ಏನು ಅಂತರ ಇದೆ ಎಂದು ನೋಡಲಾಗುತ್ತದೆ. ಇನ್ನು ತ್ರೇತಾಯುಗದಲ್ಲಿ ಯಾವ ರಾಮ ರಾಜ್ಯವನ್ನು ಆಳುತ್ತಾರೋ ಆ ರಾಮನಿಗೆ ರಾವಣನ ಹೋಲಿಕೆಯನ್ನು ಮಾಡುವುದಿಲ್ಲ. ರಾವಣ ಅರ್ಧ ಕಲ್ಪದವರೆಗೂ ರಾಜ ಆಗಿರುತ್ತಾರೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ರಾಮ ಅರ್ಧ ಕಲ್ಪದವರೆಗೂ ರಾಜ ಆಗಿರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ತ್ರೇತಾಯುಗದ ರಾಮ ಅರ್ಧ ಕಲ್ಪದವರೆಗೂ ರಾಜ ಆಗಿರುವುದಿಲ್ಲ. ಇದೆಲ್ಲ ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮತ್ತು ಇದೆಲ್ಲ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ. ನಮ್ಮೆಲ್ಲರಿಗೂ ತಂದೆ ಕೇವಲ ಒಬ್ಬ ನಿರಾಕಾರ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಗೊತ್ತಿದೆ, ಈ ಸಮಯದಲ್ಲಿ ನನ್ನ ಎಲ್ಲಾ ಮಕ್ಕಳು ರಾವಣನ ಜೈಲಿನಲ್ಲಿ ಇದ್ದಾರೆ, ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ. ಆತ್ಮದಲ್ಲೇ ಸಂಪೂರ್ಣ ಜ್ಞಾನ ಇದೆ. ಈ ಜ್ಞಾನದಲ್ಲೂ ಕೂಡ ಆತ್ಮ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳಷ್ಟು ಮಹತ್ವವನ್ನು ನೀಡಲಾಗುತ್ತದೆ. ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ಫಿಕ್ಸ್ ಆಗಿದೆ. ಇಷ್ಟು ಸಣ್ಣದಾದಂತಹ ಆತ್ಮ ಅಷ್ಟು ದೊಡ್ಡ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತದೆ. ದೇಹಾಭಿಮಾನಕ್ಕೆ ವಶಾಗಿ ಯಾರು ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಅವರು ತಮ್ಮ ಸ್ವಧರ್ಮವನ್ನು ಮರೆತು ಬಿಡುತ್ತಾರೆ. ದೇಹಾಭಿಮಾನಕ್ಕೆ ವಶಾಗಿ ಪಾತ್ರವನ್ನು ಅಭಿನಯ ಮಾಡುವಾಗ ಸ್ವಧರ್ಮ ಮರೆತು ಹೋಗುತ್ತದೆ. ಈಗ ಪರಮಾತ್ಮ ತಂದೆ ಪುನಃ ಬಂದು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ಏಕೆಂದರೆ ಆತ್ಮವೇ ಹೇಳುತ್ತದೆ, ನಾನೀಗ ಪಾವನ ಆಗಬೇಕು ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪಾವನ ಆಗುವುದಕ್ಕೋಸ್ಕರ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಆತ್ಮ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ, ಹೇ ಪರಂಪಿತ, ಹೇ ಪತಿತ ಪಾವನ, ಆತ್ಮರಾದ ನಾವು ಪತಿತರಾಗಿದ್ದೇವೆ, ನೀವು ಬಂದು ಆತ್ಮರಾದ ನಮ್ಮನ್ನು ಪಾವನ ಮಾಡಿ ಎಂದು ಆತ್ಮವೇ ಕೂಗಿ ಕರೆಯುತ್ತದೆ. ಸಂಸ್ಕಾರ ಅಂತೂ ಆತ್ಮದಲ್ಲೇ ಇದೆ ತಾನೆ. ನಾನು ಪತಿತ ಆತ್ಮ ಆಗಿದ್ದೇನೆ ಎಂದು ಆತ್ಮ ಸ್ಪಷ್ಟವಾಗಿ ಹೇಳುತ್ತದೆ. ಯಾರು ವಿಕಾರಕ್ಕೆ ವಶ ಆಗುತ್ತಾರೋ ಅಂತವರಿಗೆ ಪತಿತರು ಎಂದು ಕರೆಯಲಾಗುತ್ತದೆ. ಪತಿತ ಮನುಷ್ಯರು ಪಾವನ ನಿರ್ವಿಕಾರಿ ದೇವತೆಗಳ ಮಂದಿರಕ್ಕೆ ಹೋಗಿ ಆ ದೇವತೆಗಳ ಸಮ್ಮುಖದಲ್ಲಿ ನಿಂತು ಆ ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವೇ ಪೂಜ್ಯ ದೇವತೆಗಳಾಗಿದ್ದೀರಿ. 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಅವಶ್ಯವಾಗಿ ನೀವು ಕೆಳಗಡೆ ಇಳಿಯಲೇಬೇಕು. ಇದು ಒಂದು ಆಟ ಆಗಿದೆ. ಪತಿತರಿಂದ ಪಾವನ ಆಗುವಂತಹ ಆಟ, ಪುನಃ ಪಾವನರಿಂದ ಪತಿತರಾಗುವಂತಹ ಆಟ ಈ ಆಟ ಆಗಿದೆ.
ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಸೂಚನೆಯ ಮೂಲಕ ಈ ಸಂಪೂರ್ಣ ಜ್ಞಾನವನ್ನು ನೀಡುತ್ತಾರೆ. ಈಗ ಇದು ಎಲ್ಲರ ಅಂತಿಮ ಜನ್ಮ ಆಗಿದೆ. ಎಲ್ಲರೂ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಕೂಡ ಮಾಡಿಸುತ್ತಾರೆ. ಪತಿತ ಆತ್ಮರು ತಾವು ಮಾಡಿರುವ ವಿಕರ್ಮಕ್ಕೆ ಅವಶ್ಯವಾಗಿ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪತಿತ ಆತ್ಮರಿಗೆ ಅಂತ್ಯದಲ್ಲಿ ಇನ್ನೂ ಒಂದು ಜನ್ಮವನ್ನು ನೀಡಿ ಅವರಿಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮನುಷ್ಯ ತನುವಿನಲ್ಲೇ ಪತಿತ ಮನುಷ್ಯರು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ಆದ್ದರಿಂದ ಅವಶ್ಯವಾಗಿ ಮನುಷ್ಯ ತನುವನ್ನೇ ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ. ನಾನು ಶಿಕ್ಷೆಯನ್ನು ಅನುಭವ ಮಾಡುತ್ತಿದ್ದೇನೆ ಎಂದು ಆತ್ಮ ಸ್ವಯಂ ಅನುಭವ ಮಾಡುತ್ತದೆ. ಹೇಗೆ ಕಾಶಿಯಲ್ಲಿ ಇರುವಂತಹ ಬಾವಿಯಲ್ಲಿ ಹಾರಿದಂತಹ ಸಮಯದಲ್ಲಿ ಅವರಿಗೆ ತಮ್ಮ ಅನೇಕ ಜನ್ಮದ ಪಾಪದ ಸಾಕ್ಷಾತ್ಕಾರ ಆಗುತ್ತದೆ ಮತ್ತು ಅನೇಕ ಜನ್ಮದ ಶಿಕ್ಷೆಯನ್ನು ನಾನು ಅನುಭವ ಮಾಡುತ್ತಿದ್ದೇನೆ ಎಂದು ಕಾಶಿಯಲ್ಲಿ ಆ ಬಾವಿಯಲ್ಲಿ ಹಾರಿದಾಗ ಆತ್ಮ ಅನುಭವವನ್ನು ಮಾಡುತ್ತದೆ. ಆದ್ದರಿಂದ ಎಲ್ಲರೂ ಹೇಳುತ್ತಾರೆ, ಹೇ ಭಗವಂತ, ನನ್ನನ್ನು ಕ್ಷಮಿಸಿಬಿಡಿ ಎಂದು. ನಾವೀಗ ಪುನಃ ಪರಮಾತ್ಮ ತಂದೆ ನನ್ನನ್ನು ಕ್ಷಮಿಸಿ ಎಂದು ಹೇಳುವುದಿಲ್ಲ. ಸಾಕ್ಷಾತ್ಕಾರ ಆಗುವಾಗ ಸಾಕ್ಷಾತ್ಕಾರದಲ್ಲೇ ನಮ್ಮನ್ನು ಕ್ಷಮಿಸಿ ಎಂದು ಎಲ್ಲರೂ ಬೇಡಿಕೊಳ್ಳುತ್ತಾರೆ. ನಾನು ದುಃಖವನ್ನು ಅನುಭವ ಮಾಡುತ್ತಿದ್ದೇನೆ ಎಂದು ಎಲ್ಲರೂ ಅನುಭವ ಮಾಡುತ್ತಾರೆ. ಆತ್ಮ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಮಾತಿಗೆ ಜಾಸ್ತಿ ಮಹತ್ವ ಇದೆ. ಆತ್ಮ 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಅಂದ ಮೇಲೆ ಆತ್ಮ ಎಲ್ಲದಕ್ಕಿಂತ ಅಧಿಕ ಶಕ್ತಿಶಾಲಿಯಾಗಿದೆ. ಆತ್ಮ ಬಹಳಷ್ಟು ಜಾಸ್ತಿ ಶಕ್ತಿಶಾಲಿಯಾಗಿದೆ. ಆತ್ಮಕ್ಕೆ ಈ ನಾಟಕದಲ್ಲಿ ಸಂಪೂರ್ಣ ಮಹತ್ವ ಇದೆ ಮತ್ತು ಪರಮಾತ್ಮ ತಂದೆಗೆ ಈ ನಾಟಕದಲ್ಲಿ ಸಂಪೂರ್ಣ ಮಹತ್ವ ಇದೆ. ಆದರೆ ಆತ್ಮದ ಬಗ್ಗೆ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಒಬ್ಬ ಮನುಷ್ಯರಿಗೂ ಗೊತ್ತಿಲ್ಲ. ನಾಟಕದ ಅನುಸಾರ ಎಲ್ಲರೂ ಈ ರೀತಿ ಸ್ಥಿತಿಯನ್ನು ತಲುಪಲೇಬೇಕು. ಈಗ ಮಕ್ಕಳಾದ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಇದೇನು ಹೊಸ ಮಾತಲ್ಲ. ಕಲ್ಪದ ಮೊದಲು ಕೂಡ ಇದೇ ರೀತಿ ನಡೆದಿತ್ತು. ಎಲ್ಲರೂ ಹೇಳುತ್ತಾರೆ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಎಂದು. ಆದರೆ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಈ ಬ್ರಹ್ಮ ತಂದೆ ಬಹಳಷ್ಟು ಸಾಧು ಸಂತರ ಸಂಘವನ್ನು ಮಾಡಿದ್ದರು. ಅಂದರೆ ಅನೇಕ ಸಾಧು ಸಂತರ ಬಳಿ ಬ್ರಹ್ಮ ತಂದೆ ಹೋಗುತ್ತಿದ್ದರು. ಜಗತ್ತಿನಲ್ಲಿರುವಂತಹ ಆ ಸಾಧು ಸಂತರು ಕೇವಲ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಅನ್ನುವ ಹೆಸರನ್ನು ಹೇಳುತ್ತಿದ್ದರು. ಈಗ ಮಕ್ಕಳಾದ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನಾವೀಗ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ಹೋಗುತ್ತೇವೆ. ಅಂದ ಮೇಲೆ ಅವಶ್ಯವಾಗಿ ಈ ಹಳೆಯ ಜಗತ್ತಿನ ಬಗ್ಗೆ ನಮಗೆ ವೈರಾಗ್ಯ ಬರಬೇಕು. ನಾವೀಗ ಈ ಹಳೆಯ ಜಗತ್ತಿನ ಜೊತೆಗೆ ಏಕೆ ಮನಸ್ಸನ್ನು ಜೋಡಣೆ ಮಾಡಬೇಕು? ನಾವೀಗ ಈ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬಾರದು. ಏಕೆಂದರೆ ನೀವೆಲ್ಲರೂ ಪ್ರತಿಜ್ಞೆಯನ್ನು ಮಾಡಿದ್ದೀರಾ, ನಾನೀಗ ಯಾವ ದೇಹದಾರಿಯ ಜೊತೆಗೂ ಮನಸ್ಸನ್ನು ಜೋಡಣೆ ಮಾಡುವುದಿಲ್ಲ ಎಂದು ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ನಾನು ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಆತ್ಮ ಹೇಳುತ್ತದೆ. ನಾನೀಗ ನನ್ನ ದೇಹವನ್ನೂ ಕೂಡ ನೆನಪು ಮಾಡುವುದಿಲ್ಲ ಎಂದು ಆತ್ಮ ಹೇಳುತ್ತದೆ. ಪರಮಾತ್ಮ ತಂದೆ ದೇಹ ಸಹಿತ ಎಲ್ಲಾ ವಸ್ತುಗಳ ಸನ್ಯಾಸವನ್ನು ಮಾಡಿಸುತ್ತಾರೆ. ಅಂದರೆ ಪರಮಾತ್ಮ ತಂದೆ ದೇಹ ಸಹಿತ ಎಲ್ಲಾ ವಸ್ತುಗಳ ತ್ಯಾಗವನ್ನು ಮಾಡುವಂತಹ ಸನ್ಯಾಸವನ್ನು ಮಾಡಿಸುತ್ತಾರೆ. ಅಂದ ಮೇಲೆ ಪುನಃ ನಾವೇಕೆ ದೇಹದ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು? ಒಂದು ವೇಳೆ ಯಾರಿಗಾದರೂ ದೇಹದ ಬಗ್ಗೆ ಆಸಕ್ತಿ ಇದ್ದರೆ ಅವರಿಗೆ ತಮ್ಮ ದೇಹದ ನೆನಪು ಬರುತ್ತಿರುತ್ತದೆ. ಒಂದು ವೇಳೆ ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಆಸಕ್ತಿ ಇದ್ದರೆ ಆ ವ್ಯಕ್ತಿ ಅಥವಾ ವಸ್ತುವಿನ ನೆನಪು ಬರುತ್ತದೆ. ಪುನಃ ಅಂತವರು ಈಶ್ವರ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಯಾರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಆ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೋ ಅವರು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪುನಃ ಅವರ ಪದವಿ ಕೂಡ ಭ್ರಷ್ಟ ಆಗುತ್ತದೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಮಾಯೆ ಬಹಳ ದೊಡ್ಡ ಮೋಸಗಾರ ಆಗಿದೆ. ಎಂತಹ ಪರಿಸ್ಥಿತಿಯಲ್ಲೂ ಮಾಯೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ನಾವು ಮಾಯೆಯಿಂದ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ದೇಹಾಭಿಮಾನ ಬಹಳ ದೊಡ್ಡ ಕಾಯಿಲೆ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಆತ್ಮ ಅಭಿಮಾನಿಗಳಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ
ದೇಹಾಭಿಮಾನದ ಕಾಯಿಲೆ ಸಮಾಪ್ತಿಯಾಗುತ್ತದೆ. ಇಡೀ ದಿನ ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗಿರುತ್ತಾರೆ. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಕಷ್ಟ ಎಂದು ತಿಳಿದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಕೈಗಳ ಮೂಲಕ ನೀವು ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಮನಸ್ಸಿನ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಹೇಗೆ ಪ್ರಿಯತಮ ಮತ್ತು ಪ್ರಿಯತಮೆಯರು ಉದ್ಯೋಗ ವ್ಯವಹಾರವನ್ನು ಕೈಯಿಂದ ಮಾಡುತ್ತಿರುತ್ತಾರೆ, ಉದ್ಯೋಗ ವ್ಯವಹಾರವನ್ನು ಕೈಯಿಂದ ಮಾಡುತ್ತಿದ್ದರೂ ಕೂಡ ಪ್ರಿಯತಮೆ ಪ್ರಿಯತಮನನ್ನು ನೆನಪು ಮಾಡುತ್ತಾರೆ, ಪ್ರಿಯತಮ ಪ್ರಿಯತಮೆಯನ್ನು ನೆನಪು ಮಾಡುತ್ತಾರೆ. ಈಗ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಬೇಕು. ಆ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ದೇವಿ ದೇವತೆ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ. ದೇವತೆಗಳಾಗುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡಬೇಕು. ಮಾಯೆ ಅವಶ್ಯವಾಗಿ ನಮಗೆ ಮೋಸವನ್ನು ಮಾಡುತ್ತದೆ. ಅಂದ ಮೇಲೆ ಮಾಯೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ನೀವು ಮಾಯೆಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುತ್ತೀರಾ. ನಂತರ ನಿಮ್ಮ ನಿಂದನೆ ಕೂಡ ಆಗುತ್ತದೆ. ನೀವು ಮಾಯೆಗೆ ವಶ ಆದರೆ ನಿಮ್ಮ ನಿಂದನೆ ನಡೆಯುತ್ತದೆ. ಪುನಃ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ. ಮಕ್ಕಳಾದ ನಿಮಗೆ ಗೊತ್ತಿದೆ, ಆತ್ಮನಾದ ನಾನು ಬಿಂದು ಆಗಿದ್ದೇನೆ. ನನ್ನ ತಂದೆಯಾದ ಪರಮಾತ್ಮ ತಂದೆ ಬೀಜರೂಪ ಆಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ಇದೆಲ್ಲ ಬಹಳಷ್ಟು ಅದ್ಭುತವಾದ ಜ್ಞಾನದ ಮಾತಾಗಿದೆ. ಆತ್ಮ ಅಂದರೆ ಏನು, ಆತ್ಮದಲ್ಲಿ ಹೇಗೆ ಅವಿನಾಶಿಯಾದಂತಹ ಪಾತ್ರ ಫಿಕ್ಸ್ ಆಗಿದೆ ಅನ್ನುವಂತಹ ರಹಸ್ಯದ ಮಾತನ್ನು ಒಳ್ಳೊಳ್ಳೆ ಮಕ್ಕಳು ಕೂಡ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಸ್ವಯಂ ಅನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ನಾನು ಆತ್ಮ ಆಗಿದ್ದೇನೆ ಎಂದು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ಬಿಂದು ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಪರಮಾತ್ಮ ತಂದೆ ಬೀಜರೂಪ ಆಗಿದ್ದಾರೆ ಎಂದು ಎಲ್ಲೋ ಕೆಲವರು ಕಷ್ಟಪಟ್ಟು ಅರ್ಥ ಮಾಡಿಕೊಂಡು ಇದೇ ರೂಪದಲ್ಲಿ ಕಷ್ಟಪಟ್ಟು ತಂದೆಯನ್ನು ನೆನಪು ಮಾಡುತ್ತಾರೆ. ಸಂಕುಚಿತ ವಿಚಾರದ ಮೂಲಕ ನೀವು ಕಾರ್ಯವನ್ನು ಮಾಡಬಾರದು, ಸೂಕ್ಷ್ಮ ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು. ಅಂದರೆ ಕೇವಲ ಬಾಹ್ಯ ರೂಪದಲ್ಲಿ ತೋರಿಕೆಗೋಸ್ಕರ ವಿಚಾರವನ್ನು ಮಾಡುವುದಲ್ಲ, ಸೂಕ್ಷ್ಮ ಬುದ್ಧಿಯಿಂದ ನೀವು ಕಾರ್ಯವನ್ನು ಮಾಡಬೇಕು. ನಾನು ಆತ್ಮ ಆಗಿದ್ದೇನೆ, ನನ್ನ ತಂದೆಯಾದ ಪರಮಾತ್ಮ ತಂದೆ ಬಂದಿದ್ದಾರೆ, ಪರಮಾತ್ಮ ತಂದೆ ಬೀಜರೂಪ ಆಗಿದ್ದಾರೆ, ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಪರಮಾತ್ಮ ತಂದೆ ನನಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಸಣ್ಣ ಬಿಂದು ರೂಪದಲ್ಲಿರುವ ಆತ್ಮನಾದ ನನ್ನಲ್ಲೇ ಜ್ಞಾನ ಧಾರಣೆ ಆಗುತ್ತಿದೆ. ಇಂತಹ ಅನೇಕ ಮಕ್ಕಳು ಇದ್ದಾರೆ. ಅವರು ಕೇವಲ ಬಾಹ್ಯ ರೂಪದಲ್ಲಿ ತೋರಿಕೆಗೋಸ್ಕರ ಆತ್ಮ ಮತ್ತು ಪರಮಾತ್ಮ ಎಂದು ಹೇಳುತ್ತಾರೆ. ಆದರೆ ಆತ್ಮದ ಯಥಾರ್ಥ ಸ್ವರೂಪ ಮತ್ತು ಪರಮಾತ್ಮ ತಂದೆಯ ಯಥಾರ್ಥ ಸ್ವರೂಪದ ನೆನಪು ಅವರ ಬುದ್ಧಿಯಲ್ಲಿ ಧಾರಣೆ ಆಗಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇರುವುದಕ್ಕಿಂತ ಪರಮಾತ್ಮ ತಂದೆಯನ್ನು ದೊಡ್ಡ ರೂಪದಲ್ಲಿ ನೆನಪು ಮಾಡಿದರೂ ಕೂಡ ಅದು ಸರಿಯಾದ ಮಾತೇ ಆಗಿದೆ. ಪರಮಾತ್ಮ ತಂದೆ ಹೇಗಿದ್ದಾರೋ ಹಾಗೆ ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡಬೇಕು. ಆದರೆ ಯಾರಿಗೆ ಯಥಾರ್ಥವಾಗಿ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲವೋ ಅಂತವರು ಪರಮಾತ್ಮ ತಂದೆಯನ್ನು ದೊಡ್ಡ ರೂಪದಲ್ಲಿ ನೆನಪು ಮಾಡಿದರೂ ಕೂಡ ಪರವಾಗಿಲ್ಲ. ಆದರೆ ಯಥಾರ್ಥವಾಗಿ ತಂದೆಯನ್ನು ನೆನಪು ಮಾಡಿದರೆ ನಮಗೆ ಬಹಳಷ್ಟು ಫಲ ಸಿಗುತ್ತದೆ. ಯಥಾರ್ಥವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಅಷ್ಟು ಶ್ರೇಷ್ಠ ಪದವಿಯನ್ನು ನಾವು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ಆತ್ಮನಾದ ನಾನು ಒಂದು ಸಣ್ಣ ಬಿಂದು ಆಗಿದ್ದೇನೆ. ಪರಮಾತ್ಮ ತಂದೆ ಕೂಡ ಆತ್ಮನಾದ ನನ್ನಂತೆ ಬಹಳ ಸಣ್ಣ ಬಿಂದು ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಈಗ ನೀವು ಇಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನದ ವಿಚಾರ ನಡೆಯುತ್ತಿರುತ್ತದೆ. ಆದರೆ ನಡೆದಾಡುತ್ತಾ ತಿರುಗಾಡುತ್ತಾ ಇದೇ ಜ್ಞಾನದ ಚಿಂತನೆ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು. ಆದರೆ ಮಕ್ಕಳ ಮನಸ್ಸಿನಲ್ಲಿ ಸದಾ ಜ್ಞಾನದ ಚಿಂತನೆ ನಡೆಯುವುದಿಲ್ಲ. ಮಕ್ಕಳು ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ. ಇಡೀ ದಿನ ಮಕ್ಕಳ ಮನಸ್ಸಿನಲ್ಲಿ ಇದೇ ಚಿಂತನೆ ನಡೆಯುತ್ತಿರಬೇಕು. ಇದೇ ಸತ್ಯವಾದ ನೆನಪಾಗಿದೆ. ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಸತ್ಯವನ್ನೂ ಕೂಡ ಹೇಳುವುದಿಲ್ಲ. ನಾನು ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡುತ್ತೇನೆ ಎಂದು ಕೆಲವರು ತಂದೆಗೆ ಸತ್ಯವನ್ನು ಹೇಳುವುದಿಲ್ಲ. ಮಕ್ಕಳು ಬಲೆ ಪರಮಾತ್ಮ ತಂದೆಗೆ ಚಾರ್ಟ್ ಅನ್ನು ಕಳಿಸುತ್ತಾರೆ. ಆದರೆ ಆತ್ಮನಾದ ನಾನು ಸ್ವಯಂ ಅನ್ನು ಬಿಂದು ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ಕೂಡ ಬಿಂದು ಎಂದು ತಿಳಿದುಕೊಂಡು ಬಿಂದು ರೂಪದಲ್ಲೇ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದು ಕಳಿಸುವುದಿಲ್ಲ.
ಸತ್ಯತೆಯಿಂದ ಪರಮಾತ್ಮ ತಂದೆಗೆ ಸಂಪೂರ್ಣ ಪತ್ರವನ್ನು ಬರೆಯುವುದಿಲ್ಲ. ಬಲೆ ಮಕ್ಕಳು ಬಹಳ ಚೆನ್ನಾಗಿ ಮುರುಳಿಯನ್ನು ನುಡಿಸುತ್ತಾರೆ, ಆದರೆ ಯೋಗ ಬಹಳ ಕಡಿಮೆ ಇದೆ. ಮಕ್ಕಳಲ್ಲಿ ದೇಹಾಭಿಮಾನ ಬಹಳಷ್ಟು ಜಾಸ್ತಿ ಇದೆ. ಈ ಗುಪ್ತ ಮಾತನ್ನು ಮಕ್ಕಳು ಸಂಪೂರ್ಣ ಅರ್ಥ ಮಾಡಿಕೊಂಡಿಲ್ಲ. ಈ ಗುಪ್ತವಾದ ಜ್ಞಾನದ ಮಾತನ್ನು ಮಕ್ಕಳು ಸ್ಮರಣೆ ಮಾಡುವುದೇ ಇಲ್ಲ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾವು ಪಾವನ ಆತ್ಮರಾಗಬೇಕು. ಮೊದಲು ನಾವು ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು. ಕರ್ಮಾತೀತ ಸ್ಥಿತಿಯನ್ನು ತಲುಪಿದಾಗ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ. ಇನ್ನು ಮುರುಳಿಯನ್ನು ನುಡಿಸುವಂತವರು ಬಹಳಷ್ಟು ಜನ ಇದ್ದಾರೆ, ಆದರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳು ಸದಾ ಯೋಗದಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ. ಮಕ್ಕಳು ನಿರಂತರ ಯೋಗದಲ್ಲಿ ಸ್ಥಿತ ಆಗಿಲ್ಲ ಎಂದು ತಂದೆಗೆ ಗೊತ್ತಿದೆ. ವಿಶ್ವಕ್ಕೆ ಮಾಲೀಕರಾಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಜಗತ್ತಿನಲ್ಲಿ ಅಲ್ಪ ಕಾಲದ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಜನ ಎಷ್ಟೊಂದು ಶಿಕ್ಷಣವನ್ನು ಕಲಿಯುತ್ತಾರೆ. ಈಗ ಇದು ಸಂಪಾದನೆಗೆ ಆಧಾರ ಆಗಿದೆ. ಜ್ಞಾನವೇ ಸಂಪಾದನೆಗೆ ಆಧಾರ ಆಗಿದೆ. ಶಿಕ್ಷಣದ ಮೂಲಕ ಅವರಿಗೆ ಸಂಪಾದನೆ ಆಗುತ್ತದೆ. ಹಿಂದಿನ ಕಾಲದಲ್ಲಿ ವಕೀಲರು ಅಷ್ಟೊಂದು ಸಂಪಾದನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುತ್ತಿರಲಿಲ್ಲ. ಈಗ ವಕೀಲರು ಎಷ್ಟೊಂದು ಜಾಸ್ತಿ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಈಗ ವಕೀಲರಿಗೆ ಎಷ್ಟೊಂದು ಸಂಪಾದನೆ ಆಗುತ್ತಿದೆ. ಮಕ್ಕಳಾದ ನೀವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಲು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡಬೇಕು ಮತ್ತು ತ್ರಿಮೂರ್ತಿ ಶಿವ ತಂದೆಯ ಪರಿಚಯವನ್ನು ಅನ್ಯರಿಗೆ ನೀಡಬೇಕು. ಕೇವಲ ಶಿವ ಎಂದು ಹೇಳಿದರೆ ಯಾರಿಗೂ ಜ್ಞಾನ ಅರ್ಥ ಆಗುವುದಿಲ್ಲ. ತ್ರಿಮೂರ್ತಿ ಅನ್ನುವ ಶಬ್ದವನ್ನು ನೀವು ಅವಶ್ಯವಾಗಿ ಹೇಳಬೇಕು. ಮುಖ್ಯವಾಗಿ 2 ಚಿತ್ರ ಇದೆ. 2 ಚಿತ್ರಗಳು ಬಹಳ ಮುಖ್ಯ ಆಗಿದೆ. 1ನೇ ಚಿತ್ರ ಅಂದರೆ ತ್ರಿಮೂರ್ತಿಯ ಚಿತ್ರ ಆಗಿದೆ. 2ನೇ ಚಿತ್ರ ಕಲ್ಪವೃಕ್ಷದ ಚಿತ್ರ ಆಗಿದೆ. ಏಣಿಯ ಚಿತ್ರಕ್ಕಿಂತ ಕಲ್ಪವೃಕ್ಷದ ಚಿತ್ರದಲ್ಲಿ ಜಾಸ್ತಿ ಜ್ಞಾನ ಇದೆ. ಈ ಚಿತ್ರಗಳು ನಿಮ್ಮೆಲ್ಲರ ಬಳಿ ಇರಬೇಕು. ಒಂದು ಕಡೆ ತ್ರಿಮೂರ್ತಿ ಮತ್ತು ಸೃಷ್ಟಿ ಚಕ್ರದ ಚಿತ್ರವನ್ನು ಹಾಕಬೇಕು, ಇನ್ನೊಂದು ಕಡೆ ಕಲ್ಪವೃಕ್ಷದ ಚಿತ್ರವನ್ನು ಹಾಕಬೇಕು. ಇದು ಪಾಂಡವ ಸೇನೆಯಾಗಿದೆ. ಪಾಂಡವ ಸೇನೆಯ ಗುಂಪಿನ ಚಿತ್ರ ಕೂಡ ನಿಮ್ಮ ಬಳಿ ಇರಬೇಕು. ನಾಟಕ ಮತ್ತು ವೃಕ್ಷದ ಚಿತ್ರದ ಜ್ಞಾನವನ್ನು ಪರಮಾತ್ಮ ತಂದೆ ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಸೃಷ್ಟಿ ನಾಟಕದ ಜ್ಞಾನವನ್ನು ನೀಡುತ್ತಾರೆ ಮತ್ತು ಕಲ್ಪವೃಕ್ಷದ ಜ್ಞಾನವನ್ನು ನೀಡುತ್ತಾರೆ. ಲಕ್ಷ್ಮೀ ನಾರಾಯಣ ಮತ್ತು ವಿಷ್ಣು ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ. ಲಕ್ಷ್ಮಿ ಅವಶ್ಯವಾಗಿ ಬರುತ್ತಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಈಗ ಲಕ್ಷ್ಮಿಯ ಬಳಿ ಹಣ ಎಲ್ಲಿಂದ ಬರಲು ಸಾಧ್ಯ? ಲಕ್ಷ್ಮಿಗೆ ಧನ ಸಂಪತ್ತು ಎಲ್ಲಿಂದ ಪ್ರಾಪ್ತಿಯಾಗುತ್ತದೆ? 4 ಭುಜ ಇರುವಂತಹ 8 ಭುಜ ಇರುವಂತಹ ಅನೇಕ ದೇವಿಯರ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಯಾವ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. 8 ಭುಜ 10 ಭುಜ ಇರುವಂತಹ ಯಾವ ಮನುಷ್ಯರೂ ಇರಲು ಸಾಧ್ಯ ಇಲ್ಲ. ಯಾರ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅವರು ಅಂತಹ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಯಾರ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅವರು ಆ ವಿಚಾರವನ್ನು ಹೇಳಿದ ನಂತರ ಎಲ್ಲರೂ ಅವರ ಮಾತಿನಂತೆ ನಡೆದುಕೊಳ್ಳಲು ಪ್ರಾರಂಭ ಮಾಡುತ್ತಾರೆ. ಕೆಲವರು ಹನುಮಂತನ ಪೂಜೆಯನ್ನು ಮಾಡಿ ಎಂದು ಮತವನ್ನು ನೀಡುತ್ತಾರೆ. ಯಾರೋ ಒಬ್ಬರು ಹನುಮಂತನ ಪೂಜೆಯನ್ನು ಮಾಡಿ ಎಂದು ಮತವನ್ನು ನೀಡಿದ ತಕ್ಷಣ ಎಲ್ಲರೂ ಹನುಮಂತನ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡಿದರು. ಹನುಮಂತ ಸಂಜೀವಿನಿ ಬೂಟಿಯನ್ನು ತೆಗೆದುಕೊಂಡು ಬಂದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಸಂಜೀವಿನಿ ಬೂಟಿ ಅನ್ನುವ ಶಬ್ದದ ಅರ್ಥ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ವಾಸ್ತವದಲ್ಲಿ ಮನ್ಮನಾಭವ ಅನ್ನುವ ಶಬ್ದವೇ ನಿಜವಾದ ಸಂಜೀವಿನಿ ಬೂಟಿಯಾಗಿದೆ. ಎಲ್ಲಿಯವರೆಗೂ ಬ್ರಾಹ್ಮಣರಾಗುವುದಿಲ್ಲವೋ, ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೂ 1 ಪೈಸೆಗೂ ಬೆಲೆ ಇಲ್ಲದಂತಹ ಆತ್ಮರೇ ಆಗಿರುತ್ತಾರೆ ಅನ್ನುವ ಮಾತಿನ ಬಗ್ಗೆ ವಿಚಾರವನ್ನು ಮಾಡಬೇಕು. ಮನುಷ್ಯರಿಗೆ ತಮ್ಮ ಪದವಿಯ ಬಗ್ಗೆ ಎಷ್ಟೊಂದು ಅಭಿಮಾನ ಇದೆ ಅಂದ ಮೇಲೆ ಅವರಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಕಷ್ಟ ಎಂದು ಅನುಭವ ಆಗುತ್ತದೆ. ರಾಜ್ಯವನ್ನು ಸ್ಥಾಪನೆ ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಜಗತ್ತಿನಲ್ಲಿ ಶಾರೀರಿಕ ಶಕ್ತಿ ಇದೆ, ನಿಮ್ಮ ಬಳಿ ಯೋಗದ ಶಕ್ತಿ ಇದೆ. ಈ ಯಾವ ಜ್ಞಾನದ ಮಾತು ಶಾಸ್ತ್ರದಲ್ಲಿ ಇಲ್ಲ. ನೀವೀಗ ವಾಸ್ತವದಲ್ಲಿ ಶಾಸ್ತ್ರವನ್ನು ಉದಾಹರಣೆಯಾಗಿ ನೀಡಿ ಜ್ಞಾನವನ್ನು ತಿಳಿಸುವುದಿಲ್ಲ. ಒಂದು ವೇಳೆ ನೀವು ಶಾಸ್ತ್ರಕ್ಕೆ ಏಕೆ ಮಾನ್ಯತೆಯನ್ನು ನೀಡುವುದಿಲ್ಲ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ, ನಾವು ಶಾಸ್ತ್ರಕ್ಕೆ ಅವಶ್ಯವಾಗಿ ಮಾನ್ಯತೆಯನ್ನು ನೀಡುತ್ತೇವೆ. ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಎಂದು ನೀವು ಹೇಳಬೇಕು. ಈಗ ನಾವು ಜ್ಞಾನ ಮಾರ್ಗದಂತೆ ನಡೆಯುತ್ತಿದ್ದೇವೆ. ಜ್ಞಾನವನ್ನು ನೀಡುವಂತವರು ಜ್ಞಾನದ ಸಾಗರ ಆದಂತಹ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ.
ಪರಮಾತ್ಮ ತಂದೆಯ ಬಳಿ ಆತ್ಮಿಕ ಜ್ಞಾನ ಇದೆ. ಪರಮಾತ್ಮ ತಂದೆ ನೀಡುತ್ತಿರುವ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಆತ್ಮ ಕುಳಿತು ಆತ್ಮರಿಗೆ ಜ್ಞಾನವನ್ನು ನೀಡುತ್ತದೆ. ಅಂದರೆ ಆತ್ಮ ಆದಂತಹ ಪರಮಾತ್ಮ ತಂದೆ ಕುಳಿತು ಆತ್ಮರಾದ ನಮಗೆ ಜ್ಞಾನವನ್ನು ನೀಡುತ್ತಾರೆ. ಜಗತ್ತಿನಲ್ಲಿ ಮನುಷ್ಯರಿಗೆ ಜ್ಞಾನವನ್ನು ನೀಡುತ್ತಾರೆ. ಮನುಷ್ಯರು ಎಂದು ಆತ್ಮಿಕ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪತಿತ ಪಾವನ, ಮುಕ್ತಿದಾತ, ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಈ ರೀತಿ ಸೇವೆಯನ್ನು ಮಾಡಿ, ಈ ರೀತಿ ಸೇವೆಯನ್ನು ಮಾಡಿ ಎಂದು. ಈಗ ನೋಡಿ, ಶಿವಜಯಂತಿ ಬರುತ್ತಿದೆ. ಶಿವಜಯಂತಿ ಬಂದ ತಕ್ಷಣ ಜನ ಎಷ್ಟೊಂದು ಸದ್ದನ್ನು ಮಾಡುತ್ತಾರೆ, ಅಂದರೆ ಎಷ್ಟೊಂದು ಸೌಂಡ್ ಅನ್ನು ಮಾಡಿ ಶಿವನ ಪೂಜೆಯನ್ನು ಮಾಡುತ್ತಾರೆ. ನಿಮ್ಮ ಬಳಿ ಟ್ರಾನ್ಸ್ಲೇಟ್ ನ ಸಣ್ಣ ಚಿತ್ರ ಇದ್ದರೂ ಪರವಾಗಿಲ್ಲ, ಎಲ್ಲರಿಗೂ ಟ್ರಾನ್ಸ್ಲೇಟ್ ನ ಸಣ್ಣ ಚಿತ್ರ ಆದರೂ ಪ್ರಾಪ್ತಿಯಾಗಬೇಕು. ನಿಮಗೋಸ್ಕರ ಇದು ಸಂಪೂರ್ಣ ಹೊಸ ಮಾತಾಗಿದೆ. ಬೇರೆ ಯಾರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನೀವು ಶಿವಜಯಂತಿಯ ಸಮಯ ಬಂದಾಗ ಪತ್ರಿಕೆಯಲ್ಲಿ ಶಿವನ ಸಂದೇಶವನ್ನು ಜಾಸ್ತಿ ಪ್ರಿಂಟ್ ಮಾಡಿಸಬೇಕು. ನ್ಯೂಸ್ ಪೇಪರ್ನಲ್ಲಿ ಶಿವತಂದೆಯ ಸಂದೇಶವನ್ನು ಪ್ರಿಂಟ್ ಮಾಡಿಸಬೇಕು. ಶಿವತಂದೆಯ ಸಂದೇಶ ಜಗತ್ತಿನ 4 ಕಡೆ ಮೊಳಗಬೇಕು. ಆ ರೀತಿ ನೀವು ಶಿವತಂದೆಯ ಸಂದೇಶದ ಪ್ರಚಾರವನ್ನು ಮಾಡಬೇಕು. ಸೆಂಟರ್ ಅನ್ನು ತೆರೆಯುವಂತಹ ಮಕ್ಕಳು ಕೂಡ ಬೇಕು. ಸೆಂಟರ್ ಅನ್ನು ತೆರೆಯುವಂತಹ ಇಂತಹ ಮಕ್ಕಳು ತಂದೆಗೆ ಬೇಕು. ಇನ್ನೂ ಮಕ್ಕಳಿಗೆ ಅಷ್ಟೊಂದು ನಶೆ ಏರಿಲ್ಲ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರಿಯರು ಇದ್ದಾರೆ. ಒಳ್ಳೆಯದು. ಬ್ರಹ್ಮನ ಹೆಸರನ್ನು ತೆಗೆದು ನೀವು ಬೇರೆ ಯಾರದ್ದಾದರೂ ಹೆಸರನ್ನು ಹಾಕಿ, ರಾಧಾಕೃಷ್ಣರ ಹೆಸರನ್ನು ಹಾಕಿ. ಒಳ್ಳೆಯದು. ರಾಧಾಕೃಷ್ಣರ ಹೆಸರನ್ನು ತೋರಿಸಿದರೆ ಪುನಃ ಬ್ರಹ್ಮ ಕುಮಾರಿಯರು ಎಲ್ಲಿಂದ ಬರಲು ಸಾಧ್ಯ? ಯಾರೋ ಒಬ್ಬರು ಬ್ರಹ್ಮ ಆಗಲೇಬೇಕು ತಾನೆ. ಬ್ರಹ್ಮ ಯಾರೋ ಒಬ್ಬರು ಇರಲೇಬೇಕು ತಾನೆ. ಆ ಬ್ರಹ್ಮನ ಮೂಲಕ ಮುಖೋಂಶಾವಳಿಗಳಾದ ಸ್ಪಷ್ಟವಾಗಿದೆ. ಲಕ್ಷ್ಮೀ ನಾರಾಯಣರ ಚಿತ್ರ ಜ್ಞಾನವನ್ನು ತಿಳಿಸಲು ಬಹಳ ಒಳ್ಳೆಯ ಚಿತ್ರ ಆಗಿದೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಸೇವಾದಾರಿ ಮಕ್ಕಳಿಗೆ, ಆಜ್ಞಾಕಾರಿ ಮಕ್ಕಳಿಗೆ ಮತ್ತು ಪ್ರಾಮಾಣಿಕ ಮಕ್ಕಳಿಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ಸೂಕ್ಷ್ಮ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಂಡು ಯಥಾರ್ಥವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಶಿಕ್ಷಣದ ಜೊತೆಗೆ ಯೋಗದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು. ಸೆಕೆಂಡ್ ಪಾಯಿಂಟ್, ಸ್ವಯಂ ಅನ್ನು ಮಾಯೆಯ ಮೋಸದಿಂದ ರಕ್ಷಣೆ ಮಾಡಿಕೊಳ್ಳಬೇಕು. ಯಾವುದೇ ವ್ಯಕ್ತಿಯ ದೇಹದ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು. ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಬೇಕು. ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಎಂದು ದೇಹಾಭಿಮಾನಕ್ಕೆ ವಶ ಆಗಬಾರದು. ಇಂದಿನ ವರದಾನ ಆಗಿದೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವರದಾನವನ್ನು ಪಡೆದುಕೊಳ್ಳುವಂತವರು ಮತ್ತು ವರದಾನವನ್ನು ದಾನವಾಗಿ ನೀಡುವಂತಹ ಪರಮಾತ್ಮ ತಂದೆಯ ಸಮಾನ. ವರದಾನಿಗಳು ಮಹಾದಾನಿಗಳು ಆಗಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಿಶೇಷವಾಗಿ ಬ್ರಹ್ಮ ಲೋಕದ ನಿವಾಸಿಯಾದಂತಹ ಪರಮಾತ್ಮ ತಂದೆ ಜ್ಞಾನ ಸೂರ್ಯಾಗಿ ಬೆಳಕು ಮತ್ತು ಶಕ್ತಿಯ ಕಿರಣವನ್ನು ಮಕ್ಕಳಿಗೆ ವರದಾನದ ರೂಪದಲ್ಲಿ ನೀಡುತ್ತಾರೆ. ಜೊತೆಗೆ ಬ್ರಹ್ಮ ತಂದೆ ಭಾಗ್ಯ ವಿಧಾತನ ರೂಪದಲ್ಲಿ ಭಾಗ್ಯ ಅನ್ನುವ ಅಮೃತವನ್ನು ಹಂಚುತ್ತಾರೆ. ಆ ಅಮೃತವನ್ನು ಧಾರಣೆ ಮಾಡಿಕೊಳ್ಳಲು ಕೇವಲ ಬುದ್ಧಿ ಅನ್ನುವ ಕಳಶವನ್ನು ಯೋಗ್ಯವನ್ನಾಗಿ ಮಾಡಿಕೊಳ್ಳಿ. ಯಾವುದೇ ಪ್ರಕಾರದ ವಿಘ್ನ ನಿಮ್ಮನ್ನು ತಡೆಯಬಾರದು. ಯಾವುದೇ ಪ್ರಕಾರದ ಅಡೆತಡೆ ನಮ್ಮ ಜೀವನದಲ್ಲಿ ಬರಬಾರದು. ಇಡೀ ದಿನದ ಶ್ರೇಷ್ಠ ಸ್ಥಿತಿಗೋಸ್ಕರ ಅಥವಾ ಇಡೀ ದಿನದ ಶ್ರೇಷ್ಠ ಕರ್ಮಕ್ಕೋಸ್ಕರ ಅಮೃತ ವೇಳೆಯ ಸಮಯದಲ್ಲಿ ನೀವು ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಳ್ಳಬಹುದು. ಏಕೆಂದರೆ ಅಮೃತ ವೇಳೆಯ ವಾತಾವರಣ ವೃತ್ತಿಯನ್ನು ಪರಿವರ್ತನೆ ಮಾಡುವಂತಹ ವಾತಾವರಣ ಆಗಿದೆ. ಆದ್ದರಿಂದ ಅಮೃತ ವೇಳೆಯ ಸಮಯದಲ್ಲಿ ವರದಾನವನ್ನು ಪಡೆದುಕೊಂಡು ಅನ್ಯರಿಗೆ ವರದಾನವನ್ನು ದಾನವಾಗಿ ನೀಡಿ. ಅಂದರೆ ವರದಾನಿಗಳಾಗಿ ಮತ್ತು ಮಹಾದಾನಿಗಳಾಗಿ. ಇಂದಿನ ಸ್ಲೋಗನ್ ಆಗಿದೆ, ಕ್ರೋಧಿಗಳ ಕೆಲಸ ಆಗಿದೆ ಕ್ರೋಧವನ್ನು ಮಾಡುವುದು, ನಿಮ್ಮ ಕೆಲಸ ಆಗಿದೆ ಸ್ನೇಹವನ್ನು ನೀಡುವುದು. ಕ್ರೋಧಿಗಳು ನಮ್ಮ ಸಮ್ಮುಖಕ್ಕೆ ಬಂದು ಬಹಳಷ್ಟು ಕ್ರೋಧವನ್ನು ಮಾಡುತ್ತಾರೆ. ಆದರೆ ನಾವು ಸ್ನೇಹವನ್ನೇ ನೀಡಬೇಕು. ಏಕೆಂದರೆ ಸ್ನೇಹವನ್ನು ನೀಡುವುದೇ ನಮ್ಮ ಕೆಲಸ
ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಈಗ ಸ್ವಯಂನ ಕಲ್ಯಾಣಕ್ಕೋಸ್ಕರ ಎಂತಹ ಶ್ರೇಷ್ಠ ಪ್ಲಾನ್ ಅನ್ನು ರಚನೆ ಮಾಡಬೇಕು ಅಂದರೆ ಆ ಪ್ಲಾನ್ನ ಮೂಲಕ ವಿಶ್ವ ಸೇವೆಗೋಸ್ಕರ ಸಹಯೋಗ ತನ್ನಷ್ಟಕ್ಕೆ ತಾನೇ ಪ್ರಾಪ್ತಿಯಾಗಬೇಕು. ಈಗ ಉಮಂಗುತ್ಸಾಹದ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಇದೇ ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ. ನಾನು ಪರಮಾತ್ಮ ತಂದೆಯ ಸಮಾನ ಆಗಿ ತೋರಿಸುತ್ತೇನೆ. ಬ್ರಹ್ಮ ತಂದೆ ಮಕ್ಕಳಾದ ನಿಮಗೆ ಬಹಳಷ್ಟು ಸ್ನೇಹವನ್ನು ನೀಡಿದ್ದಾರೆ. ಬ್ರಹ್ಮ ತಂದೆಗೆ ಮಕ್ಕಳ ಬಗ್ಗೆ ಬಹಳಷ್ಟು ಜಾಸ್ತಿ ಸ್ನೇಹ ಇದೆ. ಆದ್ದರಿಂದ ಒಂದೊಂದು ಮಗುವನ್ನು ಬ್ರಹ್ಮ ತಂದೆ ತಮ್ಮ ಸಮ್ಮುಖದಲ್ಲಿ ಇಮರ್ಜ್ ಮಾಡಿಕೊಂಡು, ಅಂದರೆ ತಮ್ಮ ಸಮ್ಮುಖದಲ್ಲಿ ಪ್ರಕಟಗೊಳಿಸಿಕೊಂಡು ಅಥವಾ ಪ್ರತ್ಯಕ್ಷಗೊಳಿಸಿಕೊಂಡು, ವಿಶೇಷವಾಗಿ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳಲು ಸಮಾನ ಆಗುವಂತಹ ಶಕ್ತಿಯ ಸಹಯೋಗವನ್ನು ಬ್ರಹ್ಮ ತಂದೆ ನೀಡುತ್ತಿರುತ್ತಾರೆ. ಅಂದ ಮೇಲೆ ಬ್ರಹ್ಮ ತಂದೆಯ ಮೂಲಕ ಆ ಶಕ್ತಿಯನ್ನು ಪಡೆದುಕೊಂಡು ಬ್ರಹ್ಮ ತಂದೆಯ ಸಮಾನ ಆಗಬೇಕು.